ಅಪ್ಪನ ಚಾಲೆಂಜ್ ಆಗಿ ಹೇಳ್ತೀನಿ, ಒಂದು ತೆಂಗಿನಕಾಯಿ ಒಂದು ಕರ್ಪೂರ ಕೊಡಲಿ, ಬರಲಿ, ನಾನು ಮಾಡ್ಕೊಡ್ತೀನಿ. ನಾನು ಓಪನ್ ಆಗಿ ಹೇಳ್ತೀನಲ್ಲ, ನಾನು ಸ್ಪಾಟಲ್ಲಿ ರಿಸಲ್ಟ್ ಕೊಡ್ತೀನಿ. ಆ ಕೆಲಸ ಆಗಿಲ್ಲ ಅವ್ರು ಏನು ಹೇಳ್ತಾರೆ ನಾನು ಒಪ್ಕೊತೀನಿ. ಬೇಕಾದ್ರೆ ಚಾಲೆಂಜ್ ಆಗಿ ಹೇಳ್ತೀನಿ, ನಿಮ್ಮೂರು ತಲೆ ಕೊಟ್ಬಿಟ್ಟು ಕಚ್ಚಿಸ್ಕೊಂಡ್ಬಿಟ್ರು ಅಂತ. ನನ್ನ ಕೆಲಸ ಆಗಿಲ್ಲ, ನಾನು ತಲೆ ಕೊಟ್ಟು ಕಚ್ಚಿಸ್ಕೊಂಡ್ರೆ ಅಂತ ನಾನು ಎಷ್ಟೋ ಜನಕ್ಕೆ ನಾನು ಚಾಲೆಂಜ್ ಆಗಿ ಹೇಳಿದ್ದೀನಿ. ಸ್ಪಾಟಲ್ಲಿ ರಿಸಲ್ಟ್ ಕೊಡ್ತಾನೆ ನಮ್ಮಪ್ಪ. ನಮಸ್ಕಾರ ವೀಕ್ಷಕರೇ. ಸೊ ನಾಗರಾಜ್ ಅವರೇ, ನೀವು ಲಾಸ್ಟ್ ವಿಡಿಯೋದಲ್ಲಿ ಮೈ ಮೇಲೆ ದೇವರುಗಳು ಬರಬೇಕಂದ್ರೆ ಯಾವ ಥರ ಅವು ಆಟೋಮೆಟಿಕ್ ಬರ್ತಾವ, ಕೆಲವ್ರನ್ನ ಇಷ್ಟಪಟ್ಟು ಬರ್ತಾವ, ಇಲ್ಲ ಕೆಲವರು ಆಹ್ವಾನ ಮಾಡ್ಕೊಂಡಾಗ ಬರ್ತಾವ? ಕೆಲವರು ವಿದ್ಯೆ ಕಲಿತಾರೆ ಸರ್. ಅದು ಕೆಲವರು ಇದೇ ದೇವ್ರಿಗೆ ಏನಾದ್ರು ಪೂಜೆ ಮಾಡ್ತಾರೆ. ಅದಕ್ಕೆ ಏನಾದ್ರು ಬುಕ್ಗಳೆಲ್ಲ ಗದ್ಗೆ ಅಂಗಡಿಯಲ್ಲಿ ಬುಕ್ಗಳು ಸಿಗ್ತವೆ. ಯಾವುದೇನೋ ದೇವ್ರದ್ದು ಬೇಕಾದ್ರೂ ಏನು ವಿದ್ಯೆ ಕಲಿಬೇಕು ಅನ್ನೋ ಅದರಲ್ಲಿ ಇರ್ತೈತೆ. ವಿದ್ಯೆ ಕಲಿಬೇಕಂದ್ರೆ ಮದುವೆ ಆಗಿರೋರು ಗಂಡ ಹೆಂಡತಿ ಸೇರಬಾರ್ದು. ಕೆಲವರು 48 ದಿವಸ ಪೂಜೆ ಮಾಡ್ತಾರೆ, ಕೆಲವರು 108 ದಿವಸ ಪೂಜೆ ಮಾಡ್ತಾರೆ. ಒಂದೇ ಟೈಮ್ ಊಟ ಮಾಡಬೇಕು. ಅದು ಕಲಿಯೋರಾದ್ರೆ ಒಂದೇ ಟೈಮ್ ಊಟ. ಚಾಪೆ ಇಲ್ಲ ಅಂದ್ರೆ ನೆಲದ ಮೇಲೆ ಮಲ್ಕೊಬೇಕು. ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಬೇಕು, ಸಾಯಂಕಾಲ ತಣ್ಣೀರು ಸ್ನಾನ ಮಾಡಬೇಕು. ಯಾರನ್ನೂ ಕೆಟ್ಟದಾಗ ನೋಡಬಾರ್ದು, ಕೆಟ್ಟದಾಗ ಮಾತಾಡ್ಸ್ಬಾರ್ದು, ಚಿಕನ್ ಮಟನ್ ತಿನ್ನಬಾರ್ದು, ಯಾವುದೇ ಹೆಣ್ಣು ಮಕ್ಕಳನ್ನ ತಪ್ಪು ರೀತಿಯಲ್ಲಿ ನೋಡಬಾರ್ದು, ತಪ್ಪಾಗಿ ನಡ್ಕೊಬಾರ್ದು. ಇವೆಲ್ಲ ನಿಯಮಗಳು. ಅದು ಕಲಿಯೋರಾದ್ರೆ. ಕೆಲವರಿಗೆ ಇಷ್ಟಪಟ್ಟೆ ದೇವ್ರು ಬರ್ತಾರೆ. ಕೆಲವರು ಬಂದು ಕೆಲವರು ಆಚೆ ಬರೋದಿಲ್ಲ. ಕೆಲವರು ಒಳಗಡೆ ನಿದ್ದು ಅವ್ರಿಗೆ ಏನು ಬೇಕೋ ಅವ್ರು ಒಳ್ಳೇದು ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಅವ್ರಿಗೆ ದೇವಸ್ಥಾನ ಬೇಕು, ಇಲ್ಲ ಅವ್ರಿಗೊಂದು ಸನ್ನಿಧಾನ ಬೇಕು ಅಂದರೆ ಅವ್ರು ಬಂದು ವಾಗ್ದಾನ ಕೊಡೋದಾಗಲಿ, ಇಲ್ಲ ಏನೋ ಹೇಳೋದಾಗಲಿ, ಅವ್ರಿಗೆ ತಿಳಿಸೋದಾಗಲಿ, ಇಲ್ಲ ಸೂಚನೆ ಕನಸಲ್ಲೇ ತಿಳಿಸೋದಾಗಲಿ, ಇಲ್ಲ ಯಾರಿಗಾನ ವಾಗ್ದಾನ ಕೊಟ್ಟು ಅವ್ರ ಮನೆಯವನ್ನೆಲ್ಲ ಕರೆಸಿ, ನಾನು ಈ ಥರ ಬಂದಿದ್ದೀನಿ, ನಾನು ನಿಮ್ಗೆ ಒಳ್ಳೇದು ಮಾಡ್ಕೊಡ್ತೀನಿ, ನನಗೊಂದು ದೇವಸ್ಥಾನ ಕಟ್ಟಿ ನೀವು 4 ಜನ ಒಳ್ಳೇದು ಮಾಡಿರಿ ಅನ್ನೋದು ಕೂಡ ಹೇಳ್ತಾರೆ ಅವರು. ಕೆಲವರು ಶುಕ್ರವಾರ ಮಂಗಳವಾರ ಅವ್ರು ಪೂಜೆ ಮಾಡ್ತಾರೆ. ಅವರು ಅದೇ ಥರನೇ ಒಂದು ಇದ್ರಾಗೆ ಇರಬೇಕು, ಸಿತ್ತಾಗಿರಬೇಕು. ಸೊ ಇದು ಆಟೋಮೆಟಿಕ್ ಯಾಕೆ ಬರುತ್ತೆ? ಕೆಲವು ಇಷ್ಟಪಟ್ಟು ಬರ್ತಾರೆ. ಇಲ್ಲಾಂದರೆ ಅವ್ರ ತಾತ ಮುತ್ತಾತರದ್ದು ಏನೋ ಒಂದು ಇದಿರ್ತೈತೆ. ಕೆಲವರು ಅವ್ರ ಮನೇಲಿ ಯಾರನ್ನ ಅವ್ರ ತಾತ ಆಗಲಿ ಮುತ್ತಾತಗಳಾಗಲಿ, ಇಲ್ಲ ಅವ್ರು ಯಾರನ್ನ ಒಂದು ಪೂಜೆ ಮಾಡಿರೋ ಇದ್ದರೆ ಇವ್ನ ಇಷ್ಟಪಡ್ಕೊಂಡು ಇವ್ನು ಬರ್ತಾರೆ. ಇಲ್ಲ ಇವ್ರು ಯಾವುದೇ ಜನ್ಮದಲ್ಲೇ ಒಂದು ಪೂಜೆ ಮಾಡ್ತಾ ಇರ್ಬೋದು. ನನ್ನ ಹತ್ರ ಲಾಸ್ಟ್ ಟೈಮ್ ಒಬ್ಬರು ಬಂದಿರೋ ರಂಗನಾಥ ಸ್ವಾಮಿನ ಪೂಜೆ ಮಾಡ್ತಾರೆ ಅವರು. ಅವ್ರು ಬಂದು ಇವರು ಸೈಂಟಿಸ್ಟ್ ಅವರು. ಅವರು ಇದೆಲ್ಲ ನಂಬೋದಿಲ್ಲ. ನಾನು ಹಂಗೆ ಕೇಳಿದೆ ಅವ್ರ ಹತ್ರ, ನಾನು ಓಪನ್ ಆಗಿ ಕೇಳಿದೆ. ಥರ ವಿಡಿಯೋದಲ್ಲಿ ಮಾತಾಡಿ ನಾನು ಕೇಳಿದೆ, ಇಲ್ಲ ನಾನು ಮಾತಾಡೋಲ್ಲ, ನಮ್ಮದು ಸ್ವಲ್ಪ ಎಲ್ಲ ಇದಿದೆ ಅಂದರು. ಅವ್ರಿಗೆ ಕನಸಲ್ಲೇ ತೋರಿಸ್ತಾರಂತೆ. ಅವರು ನನ್ನ ಬಗ್ಗೆನೂ ಕೇಳೋರೆ, ಇವ್ರ ಹತ್ರ ಹೋದ್ರೆ ನನಗೆ ಒಳ್ಳೇದಾಗುತ್ತಾ, ಸ್ವಂತ ಎಂತಿನೇ ಮಾಡಿಸ್ತಾರೆ ಅದು. ಅವ್ರಿಗೆ ಏನೋ ಗಂಡ ಎಂತಿ ಏನೋ ಇದಾಗಿ ಡೈವರ್ಸ್ ಗಂಡ ಇದಾಗ್ತಾ ಇದೆ ಅವ್ರಿಗೆ. ಇವ್ರಿಗೆ ಒಂದು ಹೋದ್ರೆ ಒಂದು ತೊಂದರೆ ಆಗ್ತಾನೆ ಇದೆ. ಮೈಯಲ್ಲಿ ಏನಾನ ತೊಂದರೆಗಳು ನೋವುಗಳಾಗೋದು, ಹಾಸ್ಪಿಟ್ಲಿಗೆ ಹೋದ್ರೂ ನೋವಾಗಲ್ಲ. ನಾನು ಅದು ಕೇಳಿದೆ, ನೀವು ಈ ಥರ ಇದ್ದೀರಲ್ಲ, ನೀವು ಇದೆಲ್ಲ ನಂಬ್ತೀರಾ? ಆ ನೋವು ಗೊತ್ತಾಗೋರಿಗೆ, ನೋವು ಇರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಇದನ್ನೆಲ್ಲ ನಂಬಲೇಬೇಕು. ನಾನು ಎಷ್ಟೋ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡಿದ್ದೀನಿ, ಎಷ್ಟೋ ಜಾಗಕ್ಕೆ ಹೋಗಿ ಬಂದಿದ್ದೀನಿ, ಎಷ್ಟೋ ದುಡ್ಡು ಹಾಳು ಮಾಡಿದ್ದೀನಿ. ಲಾಸ್ಟ್ ನಮ್ಮ ಹತ್ರ ಇವ್ರ ಹತ್ರ ಹೋದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಅವರೇ ಹೇಳಿದ್ರಂತೆ. ಇವ್ರ ಹತ್ರ ಹೋಗ್ತಾ ಇದ್ದೀನಿ, ಇದು ರಂಗನಾಥ ಸ್ವಾಮಿ ಅವ್ರ ಕನಸಾಗಿ ಬಂದು ತಿಳಿಸ್ತಾರಂತೆ. ಇವಾಗ ನಾಳೆ ಏನಾಗುತ್ತೆ ಅನ್ನೋದು ಇವತ್ತೇ ತಿಳಿಸ್ತಾರಂತೆ ಅವ್ರಿಗೆ. ಅವ್ರು ಕೇಳ್ಕೊಂಡು ಬಂದಿದ್ದಾರೆ ನಮ್ಮ ಹತ್ರ. ಇವ್ರ ಹತ್ರ ಹೋಗ್ತೀನಿ, ಇವ್ರ ಹತ್ರ ಏನೋ ವಿದ್ಯೆ ಇದೆಯಾ ಅಂತ. ಅವ್ರು ಈ ಕಾಲದವರೆಲ್ಲ ಯಾವುದೋ ಜನ್ಮದಲ್ಲಿ ಅವ್ರಿಗೆ ಎಷ್ಟೋ ವಿದ್ಯೆಗಳು ಕಲ್ತಿ, ಅದಕ್ಕೆ ಅವ್ರಿಗೆ ಸ್ಪಾಟಲ್ಲೇ ಅವ್ರು ರಿಸಲ್ಟ್ ಕೊಡ್ತಾರೆ, ನೀನು ನಡಿ ಅಂತ ಹೇಳಿದ್ರಂತೆ. ಅವ್ರಿಗೆ ಎಷ್ಟು ಅಮೌಂಟ್ ಇಸ್ಕೊಂತಾರೆ, ಅವ್ರು ಯಾವ ಥರ ನಿನ್ನ ಸ್ಪಾಟಲ್ಲಿ ರಿಸಲ್ಟ್ ಕೊಡ್ತಾರೆ ಅಂತ ಪಿನ್ ಟು ಪಿನ್ ಹೇಳಿ ಕಳಿಸಿದಾರಂತೆ ಅವ್ರು. ಅದೇ ಥರ ಆಯ್ತಾ ಇಲ್ಲಿ? ಅದೇ ಥರನೇ ಅವ್ರು ನನಗೆ ಬಂದು ಕೇಳಿದ್ದಾರೆ. ನನಗೆ ಓಪನ್ ಆಗಿ ಕೇಳಿದೆ, ಇದೆಲ್ಲ ನಂಬ್ತೀರಾ ಅಂತ. ನಂಬ್ತೀರಿ. ಸ್ಪಾಟಲ್ಲಿ ನಾನು ರಿಸಲ್ಟ್ ಕೊಟ್ಟೆ ಅವ್ರಿಗೆ. ಯಾವ ಥರ ರಿಸಲ್ಟ್ ಕೊಟ್ಟಿದ್ದು? ಅವ್ರಿಗೇನಿಲ್ಲ, ಅಪ್ಪ ಬಂದರು, ಅವ್ರು ಬಂದು ಅವ್ರಿಗೆ ಅವ್ರ ಹೆಂಡತಿ ಏನೋ ಮಾಡಿ ಪ್ರಯೋಗ ಮಾಡಿದ್ರು. ನೋವು ಅಂದರೆ ನೋವು ತುಂಬ, ನೈಟಲ್ಲಿ ನಿದ್ದೆ ಬರಲ್ಲ, ಒಂಥರ ಕಣ್ಣೆಲ್ಲ ಮಂಜಾಗೋದು, ಏನೋ ಹಿಂದೆ ಒಂಥರ ಓಡಾಡತ್ತಾರ. ಅವ್ರಿಗೆ ತೆಗೆದು ಎಳೆದ್ಬಿಟ್ರು, ಹಂಗೆ ತೆಗೆದು ಸ್ಪಾಟಲ್ಲೇ ಅವ್ರು ರಿಸಲ್ಟ್ ಮಾಡಿದ್ರು. ನೋಡಿ ಇವಾಗ ಸರ್ ಆಚೆ ಹೋಗಿ ಬನ್ರಿ ಅಂತೆ. ಫುಲ್ ಆರಾಮಾಗಿದ್ದೀನಿ ಸರ್, ನಾನು ಇವಾಗ ಆರಾಮಾಗಿದ್ದೀನಿ ನಾನು. ಸ್ಪಾಟಲ್ಲಿ ಅಲ್ಲೇ ಹೇಳಿದ್ರು. ಮೈಕೈ ನೋವು ಅಲ್ಲೇ ಹೋಯ್ತು. ಸ್ಪಾಟಲ್ಲಿ ಕ್ಲಿಯರ್ ಮಾಡ್ತಾರೆ ಸರ್. ಎಷ್ಟು ವರ್ಷದಿಂದ ಇತ್ತಂತದ್ದು ಮೈಕೈ ನೋವು? ಅವ್ರಿಗೆ ಒಂದು 12-13 ವರ್ಷಗಳಿಂದ ಇರೋದು. ಸೊ ಆ ತಕ್ಷಣಕ್ಕೆ ಅದು ಸರಿ ಹೋಯ್ತು. ಸ್ಪಾಟಲ್ಲಿ ರಿಸಲ್ಟ್ ಕೊಡ್ತಾರೆ, ಮೊಬೈಲಲ್ಲಿ ಡಿಲೀಟ್ ಹೊಡೆದಂಗೆ ಅವ್ರಿಗೆ. ಫ್ರೆಶ್ ಆಯಿತು ಮೈ. ಅಂದರೆ ಅಲ್ಲಿ ಮೈಯಲ್ಲಿ ಇದ್ದಿದ್ದು ನೆಗೆಟಿವ್ ಸಮಸ್ಯೆಗಳನ್ನ ತೆಗೆದಿದ್ದಾರೆ. ತೆಗ್ದಿದ್ದು ನಿಮ್ಗೆ ಗೊತ್ತಾಯ್ತಾ? ಅವರೇ ಹೇಳ್ತಾರೆ, ನಾನಿಂದ ಏನೋ ಒಂಥರ ಬಿಟ್ಟು ಹೋಗೋದಾಗುತ್ತೆ ಅಂತ. ಯಾರಿಗ ಆ ಥರ ನೋಡೋ ಟೈಮಲ್ಲಿ ಅವ್ರಿಗೆ ಆ ಬಾಡಿಯಲ್ಲಿ ಗೊತ್ತಾಗುತ್ತೆ, ಅದು ಅವ್ರ ಬಾಡಿಯಿಂದ ಆಚೆ ಹೋಗೋದು ಗೊತ್ತಾಗುತ್ತೆ. ಅದು ಥರ ಮೊಬೈಲಲ್ಲಿ ಡಿಲೀಟ್ ಮಾಡ್ದಂಗೆ ಅವ್ರೇನೋ ಕೈ ಇಕ್ಕಿದ್ರೆ. ನಾನು ಚಾಲೆಂಜ್ ಹೇಳ್ತಾರೆ, ಅಪ್ಪ ಅಷ್ಟೊಂದು ಪವರ್ ಆಗಿ ಕೆಲಸಕ್ಕೆ ಮಾಡಿಕೊಡ್ತಾರೆ. ನಂಬಿ ಬಂದರೆ, ಯಾರೇ ಆಗಲಿ ನಂಬಿ ಬಂದರೆ ಅಪ್ಪನ ಕೈ ಬಿಡಲ್ಲ. ಸೊ ಇದು
ಅಂದರೆ ಅವರು ಸ್ವಾಮಿಗಳು ಮಾಡೋದು ನಿಮ್ಮ ಒಂದು ಕೈ? ಹೌದು, ಅಪ್ಪನ ಭದ್ರಕಾಳಿನೂ ಸರಿ, ಶನೇಶ್ವರ ಸ್ವಾಮಿ, ನರಸಿಂಹಸ್ವಾಮಿನೂ ಸರಿ. ಇವರು ನರಸಿಂಹಸ್ವಾಮಿ ಬಂದರೆ ಅವ್ರ ಮೈಯಲ್ಲಿ ಏನೈತೆ ಎಲ್ಲ ನನ್ನ ಮೈಗೆ ಹೇಳ್ಕೊಂಡ್ಬಿಡ್ತಾನೆ. ಅದು ನಿಮ್ಗೆ ಎಫೆಕ್ಟ್ ಆಗುತ್ತಾ? ಎಫೆಕ್ಟ್ ಆಗ್ಬಿಡ್ತೈತೆ, ಅದು ಸ್ಪಾಟಲ್ಲಿ ಎಫೆಕ್ಟ್ ಆಗ್ಬಿಡ್ತೈತೆ. ಲಾಸ್ಟ್ ಟೈಮ್ ಒಂದು ಕೇಸ್ ಹಂಗೆ ಇದು ಮಾಡಿದ್ರು, ಅಮ್ಮನಿಗೆ ಕೂದಲು ಇಲ್ಲಿ ಗಂಟೆ ಇತ್ತು. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿರೋದು, 1-2 ಅವರ್ ನಮ್ಮ ಮನೆ ಹತ್ರ ಮುನೇಶ್ವರ ಸ್ವಾಮಿ ದೇವಸ್ಥಾನ ತಲೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಆ ನೋವು ಕಂಟ್ರೋಲ್ ಆಗ್ತಿಲ್ಲ. ಫೋನ್ ಮಾಡಿ ಬೈದ್ಬಿಟ್ಟೆ, ಬರಬೇಡ್ರಪ್ಪ ನೀವು ಅಂತ ಹೇಳ್ಬಿಟ್ಟು. ಯಾಕೆ ಅದು ನಿಮ್ಮ ಮೈಗೆ ಎಳ್ದು ಬಿಡ್ತಾರೆ? ಹಾಂ, ಆಯಪ್ಪ ಅದು ಆ ಥರ. ಅಪ್ಪ ಶನೇಶ್ವರ ಸ್ವಾಮಿ ಆ ಥರ ಮಾಡಲ್ಲ. ಅವ್ರು ಅದನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬಿಡ್ತಾರೆ. ಬೇತಾಳ ಸ್ವಾಮಿ ಕರೀತಾರೆ, ಅವ್ರನ್ನ ಎಲ್ಲಿ ಕಳಿಸ್ತಾರೆ ಅಲ್ಲಿ ಕಳಿಸ್ಬಿಡ್ತಾರೆ. ಈ ಅಪ್ಪ ಏನು ಮಾಡ್ತಾನೆ, ಫುಲ್ ಉಗ್ರ ಅವತಾರದಲ್ಲಿ ಬರ್ತಾರಲ್ಲ, ಈ ಅಪ್ಪ ಎಳ್ಕೊಂತಾನೆ. ಈ ಅಪ್ಪ ಇಳಿದು ಆದ್ಮೇಲೆ ಅದು ನನಗೆ ಎಫೆಕ್ಟ್ ಆಗ್ಬಿಡ್ತೈತೆ. ಅದು ನಿಮ್ಮಲ್ಲಿ ಸೇರ್ಕೊಂತದೆ? ಹಾಂ, ನಮ್ಮಲ್ಲಿ ಇರ್ತೈತೆ ಅದು. ಮತ್ತೆ ಅದು ನೀವು ಹೆಂಗೆ ಕ್ಲಿಯರ್ ಮಾಡ್ಕೋತೀರಾ? ಅದಕ್ಕೆ ಅಪ್ಪನೇ ಈ ಅಪ್ಪನ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನೀನು ಬೇಡ, ಓಕೆ, ನೀನೇನೈತೆ ನಿನ್ನ ಪೂಜೆ ತಗೋ, ನೀನು ಬಂದರೆ ನೀನು ಎಫೆಕ್ಟ್ ನನಗೆ ಎಫೆಕ್ಟ್ ಆಗುತ್ತೆ. ಸೊ ಸಮಸ್ಯೆಗಳನ್ನ ಇರೋರು ಬಂದರೆ ಅವರು ಸಮಸ್ಯೆನೆಲ್ಲ ಇವ್ರು ಎಳ್ಕೊಂಡ್ಬಿಡ್ತಾರೆ. ಅಂದ್ರೆ ಇವ್ರು ಎಳ್ಕೊಂತಾರ, ಆ ಎಫೆಕ್ಟ್ ನನಗೆ ಆಗ್ಬಿಡ್ತೈತೆ. 2-3 ಅವರ್ ಕಣ್ಣಲ್ಲಿ ನೀರು ಬರೋದು ಕಮ್ಮಿ ನನಗೆ. ಅಷ್ಟೊಂದು ನೋವು. ಅಮ್ಮನಿಗೆ ಒಂದು ಕೈ ಕಾಲು ತುಂಬ ನೋವಿತ್ತು. ಮನೆ ಬಿಟ್ಟು ಆಚೆ ಬರ್ತಾ ಇರಲಿಲ್ಲ ಅಮ್ಮ, ಆಚೆನೇ ಬರ್ತಾ ಇರಲಿಲ್ಲ. ಅವ್ರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರವ್ರು ಏನೋ ಮಾಡಿಬಿಟ್ಟು ಕೂದಲು ಅಮ್ಮನಿಗೆ 1/4 ಗಂಟೆ ಆಯಿತು ಕಟ್ಟಿರೋದು. ಓಕೆ ಓಕೆ. ಮನೆ ಬಿಟ್ಟು ಆಚೆ ಬರ್ತಾ ಇಲ್ಲ. ಫುಲ್ ಆ ಅಮ್ಮ ಲಕ್ಷ್ಮೀದೇವಿ ಬರ್ತಾ ಇದ್ದಿದ್ದ. ಈ ಅಪ್ಪನ ಖುಷಿ ಆಗ್ಬಿಡ್ತು, ಯಾಕಂದ್ರೆ ಈ ಅಪ್ಪನ ಇವರಲ್ಲ, ಇವ್ರ ಪತ್ನಿ. ಅದಕ್ಕೆ ಈ ಅಪ್ಪನ ಏಕ್ದಮ್ ಬಂದ್ಬಿಟ್ಟು ಅಮ್ಮನ ಮೇಲೆ ಕೈ ಇಕ್ಕಿದ ತಕ್ಷಣ ಎಳ್ಕೊಂಬಿಟ್ಟ. ನನಗೆ 2-3 ಅವರ್ ಅಲ್ಲಿಂದ ಬರ್ತಾ ಇದ್ದು ನನ್ನ ಕೈಯಲ್ಲಿ ಆಗಿಲ್ಲ. ಫುಲ್ಲು ನಾನೇ ಸುಸ್ತಾಗ್ಬಿಟ್ಟಿದ್ದೀನಿ ಅವತ್ತು. ಅದಕ್ಕೆ ಈ ಅಪ್ಪ ಆದರೆ ಶನೇಶ್ವರ ಸ್ವಾಮಿ, ಬೇತಾಳ ಸ್ವಾಮಿ ಕರೀತಾನೆ, ಇಲ್ಲ ದುರ್ಗಾದೇವಿನ ಕರೀತಾನೆ. ಅವರ ಏನಿದ್ರು ಅದನ್ನು ತೆಗೆದು ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸ್ತಾರೆ, ಇಲ್ಲ ಸುಟ್ಟಾಕ್ತಾರೆ, ಇಲ್ಲ ಏನೋ ಒಂದು ಮಾಡಿಬಿಡ್ತಾರೆ. ನನ್ನ ಮೈಗೆ ಏನು ಬರಕ್ಕೆ ಬಿಡಲ್ಲ. ಸೊ ಇವ್ರು ಬರೋದೇ ಒಳ್ಳೇದು ನಿಮಗೆ? ಇಲ್ಲ, ಈ ಅಪ್ಪನ ಬಂದರೆ ಭಾರಿ ಕಷ್ಟ ಅಂತ. ಅದಕ್ಕೋಸ್ಕರನೇ ಕೆಲವರು ಅದು ಇದು ಕಮೆಂಟ್ ಮಾಡಿ, ನರಸಿಂಹಸ್ವಾಮಿ ಅವತಾರನ ಹಂಗೆ ಹಿಂಗೆ ಅಂತ. ಇದು ಕಲ್ತ್ಬಿಟ್ಟು ಮಾಡೋದಕ್ಕೆ ಇದೆಲ್ಲ ತುಂಬ ಕಷ್ಟ ಐತೆ. ಇಲ್ಲ ಸುಮ್ಮನೆ ಡ್ರಾಮಾ ಆಡೋದಕ್ಕೂ ಆಗಲ್ಲ. ಆ ಗರ್ಜನೆ ಸುಮ್ಮನೆ ಆಡೋಕ್ಕಾಗಲ್ಲ, ಯಾರನ್ನ ಹಾಕೋಕ್ಕಾಗತ್ತಾ? ಸೊ ಅದು ಕೆಲವ್ರಿಗೆ ಅದು ಅನುಮಾನಗಳಿದ್ದಾವೆ. ಅದಕ್ಕೆ ನಾನು ಹೇಳೋದು, ಅವ್ರು ಯಾರೇ ಇದ್ರಲ್ಲಿ ಸಂತೋಷ ನಾನು ಹೇಳ್ತೀನಿ. ಫೋನಲ್ಲಿ ಕಮೆಂಟ್ ಮಾಡೋದಾಗ್ಲಿ, ಫೋನಲ್ಲಿ ನನಗೆ ಆವಾಜ್ ಹಾಕೋದಾಗ್ಲಿ ಬೇಡ, ಡೈರೆಕ್ಟಾಗಿ ಬಂದು ನೋಡ್ರಿ. ಅಂದರೆ ನಿಮ್ಮ ಜಾಗಕ್ಕೆ ಬಂದರೆ, ನಮ್ಮ ಜಾಗಕ್ಕೆ ಬರಲಿ. ನಮಗೆ ಜಾಗಕ್ಕೆ ಬಂದರೆ ಅವ್ರೇನೋ ಇವಾಗ ಎದುರುಗಡೆ ಕುತ್ಕೊಂಡಿರೋ ಮಾತ್ರ ಗೊತ್ತಾಗುತ್ತೆ ಅದು ಏನು ಅನ್ನೋದು. ಇವಾಗ ಸುಮ್ಮನೆ ಆ ಗರ್ಜನೆ ಯಾರು ತಾನೇ ಹಾಕೋಕ್ಕಾಗುತ್ತೆ ಅದು. ಸೊ ಈಗ ಕೆಲವು ಕಡೆ ಈಗ ತಮಟೆ ಹೊಡೆದ ತಕ್ಷಣ ಕುಣಿತಾರಲ್ಲ, ಸೊ ಈ ಒಂದು ಶಕ್ತಿಗಳು ಆಟೋಮೆಟಿಕ್ ಬರೋದಾ? ಇಲ್ಲ ಆಟೋಮೆಟಿಕ್ ತಮಟೆ ಹೊಡೆದ ತಕ್ಷಣ ಅದು ಖುಷಿಗೆ ಬಂದ್ಬಿಡ್ತಾರ ಅವರು. ಅಂದ್ರೆ ಇದರಲ್ಲಿ ಇಷ್ಟಪಟ್ಟು ಬರೋದೇನಿಲ್ಲ, ತಮಟೆ ಸೌಂಡ್ಗೆ ಯಾರೋ ಮೈ ಮೇಲೆ ಬಂದ್ಬಿಡೋದ? ಇಲ್ಲ ಪರ್ಟಿಕ್ಯುಲರ್ ಕೆಲವ್ರಿಗೆ ಯಾರಿಗೂ ಬರಲ್ಲ, ಎಲ್ಲರಿಗೂ ಬರಲ್ಲ ಅದು. ಯಾರು ಮೊದ್ಲಿಂದ ಅದು ಇದ್ರೆ ಮಾತ್ರನೇ ಬರೋದು ಅದು. ಮೊದಲು ಅವ್ರಿಗೆ ಏನಾರ ದೇವ್ರು ಇದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಕೇಳ್ಕೊಬೇಕು, ಈ ಥರ ಸೌಂಡ್ ಬಂದರೆ ಇಲ್ಲ ಹಾಡು ಹಾಕಿದ್ರೆ ಅದೆಲ್ಲ ಬರಬಾರ್ದಪ್ಪ ಅಂತ ಮೊದಲೇ ಕೇಳ್ಕೊಂಡ್ರೆ ಅದು ಬರಲ್ಲ. ಇವ್ರು ಸ್ಟಾರ್ಟಿಂಗಲ್ಲಿ ಅದೇ ಜೋಶಲ್ಲಿ ಇರ್ತಾರಲ್ಲ, ಅವ್ರನ್ನ ಫಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಏನು ನಾವು ಹೆಂಗೆ ಸ್ವೀಕರಿಸ್ಕೊಂತೀರ ಅದೇ ಥರನೇ ಅವ್ರು ಇರ್ತಾರೆ ನಮ್ಮ ಹತ್ರ. ಈ ಕಡೆ ಎಲ್ಲ ಕಮ್ಮಿ, ತಮಿಳ್ನಾಡು ಕಡೆಲ್ಲ ಜಾಸ್ತಿ. ಇವಾಗ ಕಡೆಲ್ಲ ತಮಿಳ್ನಾಡು ಕಡೆಲ್ಲ ಕರುಪ್ ಸ್ವಾಮಿನ ಪೂಜೆ ಮಾಡ್ತಾರೆ, ಎಣ್ಣೆ ಹೊಡಿತಾರೆ, ಸಿಗರೇಟ್ ಹೊಡಿತಾರೆ, ಲೈವಾಗೆ ತೋರಿಸ್ತಾರೆ ಅದನ್ನೆಲ್ಲ. ಬಟ್ ಅವುಗಳನ್ನೆಲ್ಲನೂ ಇದು ಏನೋ ಒಂದು ಜನಗಳಿಗೆ ಸುಮ್ಮನೆ ದಾರಿ ತಪ್ಪಿಸ್ತಾರೆ ಅನ್ನೋ ಥರ ಹೇಳ್ತಾರೆ. ದಾರಿ ಸುಮಾರು ಲಕ್ಷ ಜನ, ಎಷ್ಟೋ ಜನ ಇರ್ತಾರೆ ಸರ್ ಎದುರುಗಡೆನೆ. ಹೇಳ್ರೆ ಅವರೇ ತಂದ್ಕೊಡ್ತಾರೆ, ಭಕ್ತಾದಿಗಳೇ ತಂದ್ಕೊಡ್ತಾರೆ, ಅವ್ರಿಗೆ ತಂದ್ಕೊಡ್ತಾರೆ, ಹೂವು ಹಾಕ್ತಾರೆ, ಮಾಲೆಗಳಾಗ್ತಾರೆ. ಎಷ್ಟೋ ಜನ ಫುಲ್ ಸುತ್ತೂ ಜನ ಇರ್ತಾರೆ, ಭಕ್ತಾದಿಗಳು ಅಷ್ಟು ಜನ ಇರ್ತಾರೆ. ಸೊ ಅದನ್ನ ಪರೀಕ್ಷೆ ಮಾಡೋರು ಇದ್ರೆ ಅಲ್ಲಿ ಮಾಡ್ಬೋದು. ಅದೇ ಹೇಳ್ತೇನೆ, ಓಪನ್ ಆಗಿ ಹೇಳ್ತಾ ಇದ್ರಲ್ಲ, ಯಾರನ್ನ ಚಾಲೆಂಜ್ ಆಗ್ತೀನಿ ನಾನು. ಯಾಕೆ ಮಾತು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ತಿಳ್ಕೊಬೇಕು. ಕೆಲವರು ಚೆನ್ನಾಗಿ ಓದ್ಬಿಟ್ಟು ಕೆಲವರು ಒಂದು ದೈವನ ಮೈ ಮೇಲೆ ಬರ್ಸ್ಬೇಕಂದ್ರೆ ಸುಮಾರು ಪ್ರೋಸೆಸ್ ಇರುತ್ತೆ, ಅಷ್ಟು ಈಸಿ ಬರಲ್ಲ ಅಂತಾರೆ. ಅದು ನೀವು ಹೇಳ್ದಂಗೆ ಸಾಧನೆ ಮಾಡೋರ್ದು. ಹೌದು, ಸಾಧನೆ ಮಾಡೋರು ಇದ್ದಾರೆ. ಇವಾಗ ಶಿವನ ಆರಾಧನೆ ಮಾಡೋರೆಲ್ಲ ಅಗೋರಿಗಳಾಗೋರು ಅಂತ ಸುಮ್ಮನೆ ಅಗೋರಿ ಹಾಕಾಗ್ತೈತ? ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಶ್ರಮ ಇರ್ತೈತೆ ಅವ್ರು ಇದರಲ್ಲಿ. ನಿಮ್ದು ಆ ಲೈನಲ್ಲಿ ಇಲ್ಲ, ನಿಮ್ದು ಹೌದು, ನಿಮ್ದು ಬೇರೆ ತರ ಐತೆ, ನಿಮ್ದೇನು ಸಾಧನೆ ಇಲ್ಲ. ನಾವು ಸಾಧನೆ ಮಾಡ್ಬೇಕಂದ್ರೆ ಇವ್ರು ಬಿಡಲ್ಲ, ಇವರೇ ಎಲ್ಲಾನು ನಮ್ಗೆ ಎಲ್ಲದಕ್ಕೂ ಮಾಡ್ಕೊಡ್ತಾರಲ್ಲ. ಅಂದ್ರೆ ಇವರು ಹೆಂಗ್ ನಿಮ್ಗೆ ಅಂದ್ರೆ ಆಟೋಮೆಟಿಕ್ ಇದು ಯಾವ್ದೋ ಜನ್ಮದಲ್ಲಿ ಮಾಡಿರೋ ಹೇಳ್ತಾ ಇದ್ದಾನಲ್ಲ ಅಯ್ಯಪ್ಪ ಅಂತ ಹೇಳಿದ್ನಲ್ಲ, ರಂಗನಾಥ ಸ್ವಾಮಿ ಅಂತ, ಯಾವ್ದೋ ಜನ್ಮದಲ್ಲಿ ನಾನು ಅಷ್ಟೆಲ್ಲ ವಿದ್ಯೆಗಳು ಕಲ್ತಿದ್ದೆ ಅಂತ ತಾಯಪ್ಪನೇ ಬಂದು ಹೇಳಿದ್ದೆ ನನಗೆ. ನಿಮ್ದು ಹಿಂದಿನ ಜನ್ಮದ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ? ನನಗೆ ಅದು ನಾನು ಇದುವರೆಗೂ ಏನು ಕೇಳಿಲ್ಲ. ಇವ್ರನ್ನ ಕೇಳಿದ್ರೆ ಹೇಳೋರಲ್ಲ, ಅಯ್ಯವ್ನ ಕುತ್ಕೊಂಡು ಪೂಜೆಯಲ್ಲಿ ಕೇಳ್ಬೇಕು, ಅದು ಏನು ಎತ್ತ ಅಂತ ಎಲ್ಲ ಡೀಟೇಲ್ ತಿಳಿಸ್ತಾರಲ್ಲ. ಹೌದು, ಕೇಳ್ಬೇಕದು.
ಇವಾಗ ನಂದು ಯಾಕಂದರೆ ದೇವಸ್ಥಾನ ಕೆಲಸ ನಡೀತೈತೆ, ನನಗೆ ಬರೋರ್ಗೆ ಏನೂ ತೊಂದರೆ ಇಲ್ಲ, ಬರೋರ್ಗೆ ಒಳ್ಳೇದಾಗ್ತೈತೆ. ಸುಮ್ಮನೆ ಅದೆಲ್ಲ ಕೇಳ್ಕೊಂಡು ಇದು ಮಾಡಿದ್ರೂ ಮಾಡ್ಬೋದೇನು, ಅದೇನು ತೊಂದರೆ ಇಲ್ಲ. ಅವರೇ ತಿಳಿಸ್ಬಿಡ್ತಾರೆ ಏನು ಎತ್ತ ಅಂತ. ಇವಾಗ ಬರೋರ್ಗೆ ಒಳ್ಳೇದಾಗ್ತೈತೆ. ಇವಾಗ ನನ್ನ ಬಗ್ಗೆ ನಾನು ತಿಳ್ಕೊಂಡು ನಾನೇನು ಮಾಡಬೇಕು ಅನ್ನೋದು ನನ್ನ ಉದ್ದೇಶನ ಅಷ್ಟೇ. ಅಂದರೆ ಈಗ ನಿಮ್ಮ ಒಂದು ಸಾಧನೆ ಇದು ಆಟೋಮೆಟಿಕ್ ಈ ಥರ ಬೇರೆಯವ್ರಿಗೆ, ಯಾಕಂದರೆ ನಮ್ಮ ತಾತ ಅವ್ರ ಮುತ್ತಾತರೆಲ್ಲ ಕೈವಾರ ತಾತಂತ್ರ ಶಿಷ್ಯಂದ್ರದ್ದು. ಹೌದಾ? ಇವಾಗ ನಮ್ಮ ತಾತ ಅವ್ರ ಮುತ್ತಾತನ್ನ ಕುಳಿಸ್ಬಿಟ್ಟೆ ಸಮಾಧಿ ಮಾಡಿರೋದು ಅವರು, ಸಾಧುಗಳವರು. ಓಕೆ. ಇವಾಗ ಗೋರಿ ಹಂಗೆ ಐತೆ ಅದು. ಶ್ರೀನಿವಾಸಪುರ ಹತ್ರ ನಂಬೇಳಿ ಅಂತ. ಅವ್ರೇನು ಸಾಧನೆ ಮಾಡಿದ್ರ? ಅವರು ಸಾಧುಗಳು. ಇವ್ರ ಹತ್ರ ಇದ್ರಂತೆ ಅವರು. ಈ ಕೈವಾರ ತಾತ ಹತ್ರ ಅವ್ರ ಹತ್ರ ಸಾಧುಗಳು, ಅವ್ರ ಹತ್ರ ಇದು ಏನೋ ಕೆಲಸ ಅದು ಇದು ಮಾಡ್ಕೊಂಡಿರೋದ್ರ. ಆ ಜನ್ಮ ಯಾವುದೋ ನಮ್ಮದು ಇರ್ತೈತೆ ಅಂತ ನಮ್ಮ ಮನೆಯವರು ಮನೆಯಲ್ಲಿ ಎಲ್ಲ ಹೇಳ್ತಾ ಇರೋದು. ಅವರೇ ನಿನಗೇನೋ ಇದಾಗಿದೆ, ವಶ ಆಗವ್ರೆ, ಅದಕ್ಕೆ ನಿನಗೆಲ್ಲ ಇದು ಸಡನ್ ಆಗಿ ಇದಾಗ್ತೈತೆ, ಅದಕ್ಕೆ ನೀನು ಒಂದು ದೇವಸ್ಥಾನ ಮಾಡ್ತಾ ಇದ್ಯಾ, ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಅಂತ. ಸೊ ಈಗ ನೀವು ಯಾರ್ದೋ ಒಬ್ಬರು ಸಮಸ್ಯೆನ ಇಲ್ಲಿಂದ ಕುಂತು ಪರಿಹಾರ ದೂರದಲ್ಲಿ ಕೂಡ ಮಾಡಿದ್ರಲ್ಲ, ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ರು. ಅವರು ರಿಸಲ್ಟ್ ಕೊಟ್ಟಿದ್ರಲ್ಲ, ಮಾತಾಡ್ತಾರೆ. ಅಪ್ಪನೇ ಬಂದದು ರಿಸಲ್ಟ್ ಕೊಟ್ಟಿದ್ದಾರೆ. ಕುದುರೆ ಇದರಲ್ಲಿ ಹೋಗಿ ಅವ್ರ ಕನ್ಸಲ್ಲೇ ತೋರಿಸಿದ್ದಾರೆ ಅವತ್ತು. ಈಗ ನಿಮ್ಮ ದೇವಸ್ಥಾನ ಸುತ್ತಮುತ್ತ ಯಾರಾದರೂ ಏನಾದರೂ ತೊಂದರೆ ಮಾಡಿದ್ರೆ, ಏನಾದರೂ ಈಗ ದೇವಸ್ಥಾನಗಳಿಗೆ ಬಂಧನ ಮಾಡ್ತಾರೆ, ದೇವರನ್ನ ಬಂಧನ ಮಾಡ್ತಾರೆ, ಮೈ ಮೇಲೆ ಬರ್ದಂಗೆ ನೋಡ್ಕೋತಾರೆ, ಇವೆಲ್ಲ ಒಂದಷ್ಟು ವಿಚಾರ ಐತೆ. ಸೊ ಈ ಥರಕ್ಕೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಪಾಡಕ್ಕೆ ನೀವು ಇಲ್ಲಿ ಬಂದಿದ್ದೀರಾ, ಎಲ್ಲೋ ಹೊರಗಡೆ ಇದ್ದೀರಾ, ದೇವಸ್ಥಾನ ಖಾಲಿ, ಅಲ್ಲಿ ಯಾರೂ ಇರಲ್ಲ. ಈ ಟೈಮ್ನಲ್ಲಿ ಅಲ್ಲಿ ಯಾರಾದರೂ ಏನಾದರೂ ತೊಂದರೆ ಮಾಡ್ತಾ ಇದ್ರೆ, ಇಲ್ಲ ತೊಂದರೆ ಮಾಡಿದ್ರೆ, ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆ ವಿಚಾರಗಳು ಏನಾದರೂ ನಿಮ್ಮ ಗಮನಕ್ಕೆ ಸೂಚನೆಗಳು ಸಿಗ್ತಾವ? ಸೂಚನೆ ಕೊಡ್ತಾ ಇದ್ದಾರೆ. 5 ದಿವಸ ಬರಕ್ಕೆ ಹೇಳ್ತಾರೆ, ಇಲ್ಲ 9 ವಾರ ಬರಕ್ಕೆ ಹೇಳ್ತಾರೆ, ಇಲ್ಲ ಅಮಾವಾಸ್ಯೆ ಬನ್ರಿ, ಹುಣ್ಣಿಮೆ ಬರ್ರಿ ಅಂತಾರೆ. ಇವಾಗ ಕಟ್ಟು ನಾನು ಯಾವ ವಾರ ನೋಡಲ್ಲ, ಸೋಮವಾರ ಒಂದು ಬಿಟ್ಟು ಎಲ್ಲ ವಾರನೂ ಕಟ್ಟೊಡಿತೀನಿ. ಅಲ್ಲ, ಅದು ಅವ್ರವ್ರ ಕೆಪಾಸಿಟಿ, ಅವ್ರವ್ರ ಸ್ಪಾಟಲ್ಲೇ ನಾನು ರಿಸಲ್ಟ್ ಕೊಡ್ತೀನಿ. ನನಗೇನು ಬೇಡ, ಅದು ಮಂಡ್ಲ ಹಾಕ್ತಾರೆ, ರಂಗೋಲಿ ಹಾಕ್ತಾರೆ, ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಾಡ್ತಾರೆ, ಏನು ಬೇಡ. ನನಗೊಂದು ತೆಂಗಿನಕಾಯಿ ಒಂದು ಕರ್ಪೂರ ಇದ್ರೆ ಸಾಕು, ನಾನು ಹೊಡಿತೀನಿ. ಅಲ್ಲ, ಈಗ ಒಬ್ಬೊಬ್ಬರದ್ದು ಒಂದೊಂದು ನಿಯಮಗಳು ಇಟ್ಕೊಂತಾರೆ. ಅಲ್ಲ, ನಾನು ಕಂಡ ಮಾಡ್ತಾರಲ್ಲ, ಕೆಲವ್ರು ಹೇಳ್ತಾರಲ್ಲ, ಅವ್ರು ಮಾತಾಡೋ ಟೈಮಲ್ಲಿ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೇ ಮಾತಾಡ್ಬೇಕು. ಅಲ್ಲ, ಅವ್ರಿಗೆ ಇದ್ದಿದ್ದು ಅವ್ರದ್ದನ್ನ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ನಾವು ಇವಾಗ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ರೆ ನಿಮ್ಮ ಬಗ್ಗೆ ನಾನು ತಿಳ್ಕೊಂಡು ಫಸ್ಟ್ ಮಾತಾಡ್ಬೇಕು. ನಿಮ್ಮ ಶಕ್ತಿ ನಿಮ್ಗೆ ಇರ್ತೈತೆ, ನನ್ನ ಶಕ್ತಿ ನನಗೆ ಇರ್ತೈತೆ. ಅಲ್ಲ, ನಮ್ಮ ಬಗ್ಗೆ ನಾನು ಮಾತಾಡೋಣ, ಯಾಕಂದ್ರೆ ನನ್ನ ಬಗ್ಗೆ ಅದಕ್ಕೆ ನಾವು ಕೆಲವರು ಮಾತಾಡ್ತಾರೆ, ಕೆಲವರು ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ. ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ, ಒಂದು ತೆಂಗಿನಕಾಯಿ ಒಂದು ಕರ್ಪೂರ ಕೊಡ್ಲಿ, ಬರ್ಲಿ, ನಾನು ಮಾಡ್ಕೊಡ್ತೀನಿ ನಾನು. ಅಂದ್ರೆ ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ನಾವು ಕೆಲಸ ಮಾಡಿರ್ತೀರಿ, ನಮ್ಮನ್ನೇ ಒಂಥರ ಡ್ಯಾಮೇಜ್ ಮಾಡ್ತಾರೆ ಕೆಲವರು. ಅದು ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಕೆಪಾಸಿಟಿ ನಿಂದು, ನನ್ನ ಕೆಪಾಸಿಟಿ ನಂದು. ನಾನು ಓಪನ್ ಆಗಿ ಹೇಳ್ತೀನಲ್ಲ, ನಾನು ಸ್ಪಾಟಲ್ಲಿ ರಿಸಲ್ಟ್ ಕೊಡ್ತೀನಿ. ಆ ಕೆಲಸ ಆಗಿಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ನಾನು ಒಪ್ಕೊಂತೀನಿ. ಬೇಕಾದ್ರೆ ನಾನು ಎಷ್ಟೋ ಜನ ಚಾಲೆಂಜ್ ಆಗಿ ಹೇಳ್ತೀನಿ, ನಿಮ್ಮ 3 ತಲೆ ಕೊಟ್ಬಿಟ್ಟು ಕತ್ತರಿಸ್ಕೊಂಡ್ಬಿಟ್ರು ಅಂತ. ನಾನು ಕೆಲಸ ಆಗಿಲ್ಲ, ನಾನು ತಲೆ ಕೊಡ್ತೀನಿ ಕತ್ತರಿಸ್ಕೊಂಡ್ರೆ ಅಂತ ನಾನು ಎಷ್ಟೋ ಜನ ನಾನು ಚಾಲೆಂಜ್ ಆಗಿ ಹೇಳಿದ್ದೀನಿ. ಸ್ಪಾಟಲ್ಲಿ ರಿಸಲ್ಟ್ ಕೊಡ್ತಾನೆ ನಮ್ಮಪ್ಪ. ಸೂಪರ್. ಸೊ ಈ ಒಂದು ಕಾನ್ಫಿಡೆಂಟ್ ಬೇಕು. ನಾನು ನಾನು ಇವತ್ತೇ ಇಲ್ಲ, ಅವಾಗಿಂದನೂ ಅಷ್ಟೇ. ಒಂದು 2-3 ತಿಂಗಳು ನಾನು ಸ್ವಲ್ಪ ಏನೋ ಮಾಡಿದ್ರು, ನಮ್ಮಪ್ಪ ಬಂದು ಸರಿ ಇಕ್ಕವನು ಇವಾಗೂ ಬೇಡ ಅವ್ರ ಬಗ್ಗೆ. ಆದರೆ ಯಾರಿಗೆ ಏನೇ ಮಾಡೋಕೆ ಹೋಗಿ ಅವ್ರ ಕೆಪಾಸಿಟಿ ಅವ್ರು ನೋಡಿಕೊಂಡು ಅವ್ರ ಊಟಕ್ಕೆ ಅವರು ಇದು ಮಾಡ್ಕೊಬೇಕು. ಇನ್ನೊಬ್ಬ ತಿನ್ನೇ ಅನ್ನೋಕೆ ಮಣ್ಣು ಹಾಕ್ಬಾರ್ದು ಯಾರೇ ಆಗಲಿ. ಇವಾಗ ನಾನು ದುಶ್ಮನ್ ಬರಲಿ ನಾನು ನೋಡ್ತೀನಿ. ನಾನು ಇವಾಗ ನಾವು ವೀರ ಏರಿಯಾದಲ್ಲ ಎಲ್ಲ ಮುಂದೆ ಪೂಜೆ ಮಾಡ್ತಾರೆ, ಎಲ್ಲ ಮುಂದೆ ಪೂಜೆ ಮಾಡ್ತಾನೆ. ಅವ್ನು ಸ್ಟಾರ್ಟಿಂಗಲ್ಲಿ ನನಗೆ ಬೇಜಾರು ಮಾಡಿದ್ದೆ. ನಾನು ತಿನ್ನಕ್ಕೆ ನನಗೆ ಒಂದು ಟೈಮ್ ಅನ್ನನೂ ಇರಲಿಲ್ಲ, ಆ ಥರ ಮಾಡಿದ್ರು ನನಗೆ. ಇವಾಗ ಲಾಸ್ಟ್ ನನ್ನ ಹತ್ರನೇ ಬಂದ ಅವನು. ಓಕೆ. ಅವ್ನು ದೇವ್ರು ಬರ್ತಿದ್ದ, ಅವನು ಪಾಯಕನೇ ಇವಾಗ 1-2 ಕೋಟಿ ತಗೊಟ್ಟು ಮನೆಗೆ ತಗೊಂಡಿದ್ದಾನೆ. ಎಲ್ಲ ಚೆನ್ನಾಗಿ ದುಡ್ಡಿರೋರ ಹತ್ರನೇ ಹೋಗೋದವನು. ಇಷ್ಟು ಓದಿದ್ದಾರ 2 ಲಕ್ಷ 3 ಲಕ್ಷ ಕೇಳ್ತಾನೆ. ಕೆಲಸ ಅದು ಮಾಡಿದೆ ಏನಂದ್ರೆ ಇಲ್ಲ. ತಿರ್ಗಾ ಅವ್ರು ಯಾರೇ ಹೋಗ್ಲಿ, ಒಂದು ಟೈಮ್ ಹೋಗ್ಲಿ, ಅವನೇ ಖುಷಿಯಾಗಿ ದುಡ್ಡು ಎತ್ತು ಕೊಟ್ಬಿಡ್ಬೇಕು ಅವ್ರಿಗೆ. ಕೆಲಸ ಮಾಡಿರಲ್ಲ ಅವನು, ಆ ಥರ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲ, ಕೆಲವರು ಇದೆ ಮಾಡ್ಕೊತಾರೆ. ನನಗೆ ಆ ಥರ ಬುದ್ಧಿ ಬೇಡ. ನಮ್ಮಪ್ಪ ಎಷ್ಟು ಕೊಟ್ಟರೆ ನನಗೆ ಅಷ್ಟೇ ಸಾಕು, ಸಂತೋಷ ನನಗಿದ್ದೀನಿ. 1 ರೂಪಾಯಿ ನನಗೆ 1 ರೂಪಾಯಿ ಇರಲ್ಲ, ಆದರೂ ಸಂತೋಷ ಆಗಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಇವಾಗ ನನಗಿರೋದು ಬಾಡಿಗೆ ಮನೇಲಿ, ಸ್ವಂತ ಮನೆ ಹೆಂಚಿನ ಮನೆ ಇವಾಗ ಊರಲ್ಲೈತೆ. ಅದು ನಮ್ಮ ಅಣ್ಣ ಹೆಸರಿಗೆ ಬರ್ಕೊಟ್ಟಿದ್ದೀನಿ. ನಮ್ಮ ಮನೇಲೆಲ್ಲ ಬೈದರು, ಯಾಕೆ ನೀನು ಯಾಕೆ ಬರ್ಕೊಟ್ಟಿದ್ದೀವಿ ಅಂತ. ಪರವಾಗಿಲ್ಲ, ಅವನ ಚೆನ್ನಾಗಿರ್ಲಿ ಬಿಡು ಅಂತ. ಕೆಲವರು ಬರ್ಕೊಡಲ್ಲ. ಅಲ್ಲ, ಇವಾಗ ನಿನ್ನ ಸಂಸಾರ ಐತಲ್ಲ, ನಿಮ್ಮ ಸಂಸಾರ. ನಾನು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ದೀನಿ, ಪರವಾಗಿಲ್ಲ, ಸಂತೋಷ ಆಗಿದ್ದೀನಿ. ನಾನು ಹೆಂಡ್ರ ಮಕ್ಳಿಗೆ ಏನು ಬೇಕೋ ಅದು ಮಾಡ್ತಾ ಇದ್ದೀನಿ. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ತೊಂದರೆ ಏನಿಲ್ಲ. ಸೊ ಸ್ವಾಮಿಗಳಿದ್ದಾರೆ, ಕಾಪಾಡ್ಕೊಂತ. ಇವತ್ತಿಲ್ಲ ನಾಳೆ ನನ್ನ ಕೈ ಬಿಡಲ್ಲ ಯಪ್ಪ. ಎತ್ತಾನೆ, ಕಾಪಾಡ್ತಾ ಆ ನಂಬಿಕೆ ನನಗೈತೆ. ಯಾಕಂದರೆ ಯಾವುದೇ ಜಾಗದಲ್ಲಿ ನಾನು ತಲೆ ಬಗ್ಸಕ್ಕೆ ನೋಡಿಲ್ಲ, ಯಾವುದೇ ಜಾಗದಲ್ಲಿ ನಾನು ತೊಂದರೆ ಹಾಕೋ ಕೊಟ್ಟಿಲ್ಲ.
ಈ ಟೈಮಲ್ಲಿ ಒಂದು ಸೈಟ್ ಒಂದು ಅಡಿಗೆ ಬಿಟ್ಕೊಡಲ್ಲ ಅಣ್ಣ ತಮ್ಮಂದ್ರೆ. ಹೌದು, ಒಂದು ಫುಲ್ ಸೈಟೇ ನಮ್ಮ ಅಣ್ಣ ಹೆಸರು ನಾನು ಬರ್ಕೊಟ್ಬಿಟ್ಟಿದ್ದೀನಿ. ಆಯ್ತು ಇಟ್ಕೊಂಡು ಚೆನ್ನಾಗಿರೋ ಅಂತ. ಅದು ಮನಸ್ಪೂರ್ವಕವಾಗಿ ಅಂದ್ರೆ ಸೈನ್ ಮಾಡೋ ಅಂದೆ, ಏನೂ ಕೇಳಿಲ್ಲ ನಾನು. ಮನೆಯವ್ರ ಕಡೆಯಿಂದ ಪರ್ಮಿಷನ್ ಸಿಗ್ತಾ? ಏನೂ ಮಾತಾಡಿಲ್ಲ. ಪೇಪರ್ ಎತ್ಕೊಂಬಂದ ಸೈನ್ ಮಾಡಿಕೊಟ್ಟೆ. ಇವಾಗ ಪಕ್ಕ ಅವರು ನಮ್ಮ ಅಕ್ಕವ್ರು ಬಂದು ಕೇಳಿದ್ರು, ಯಾರ ಹೆಸರಲ್ಲಿ ಐತೆ? ಇಲ್ಲ ಅಪ್ಪನ ಹೆಸರಲ್ಲಿ ಐತೆ ಬಿಡು ಅಂದೆ. ಯಾಕಂದ್ರೆ ನಮ್ಮ ಚಿಕ್ಕಕ್ಕ ಸ್ವಲ್ಪ ಸರಿ ಇಲ್ಲ, ಗಲಾಟೆ ಮಾಡಿಬಿಡ್ತಾಳೆ. ಅವ್ರಿಗೆ ಸ್ವಲ್ಪ ರಾಶಿ ಜಾಸ್ತಿ. ಅದೇ ಥರನೇ ಪ್ರೀತಿ ಐತೆ, ಕೇಳ್ತಾರಲ್ಲ ಈಗ. ಅದೇ ಥರ ಇದು ಮಾಡ್ತಾರೆ. ಇಲ್ಲ ಅಪ್ಪ ಹೆಸರಲ್ಲಿ ಐತೆ ಬಿಡು ಅಂದೆ. ಯಾಕೆ ಎಲ್ಲರೂ ಅವ್ರದ್ದೆಲ್ಲ ಸೇರಿಸಿ ಎಲ್ಲರದ್ದು ಸೈನ್ ಮಾಡಿಸಿ ನಾನೇ ಕೊಟ್ಟಿದ್ದೀನಿ ಅಂತ. ಇಟ್ಕೋ ಆಯಿತು ಅಂತ. ಕೆಲವೊಂದು ಟೈಮ್ ನಾನು ಇಲ್ಲ ಅಂದ್ರೆ ಅವರೇ ಪೂಜೆ ಮಾಡೋದಲ್ಲಿ. ಅಂದ್ರೆ ಅವರಲ್ಲಿ ಜವಾಬ್ದಾರಿ ಅವರೇ ಡೈಲಿ ಪೂಜೆ ಮಾಡ್ತಾರೆ ಅಲ್ಲಿ ಅವ್ರ ಪಾಡಿಗೆ ಅವರು ಬೆಳಗ್ಗೆ ಹೋಗಿ ಪೂಜೆ ಮಾಡ್ತಾರೆ. ಯಾರನ್ನ ಆಯಪ್ಪನ ಒಂದು ಪೂಜೆ ಮಾಡ್ತಾನೆ, ಅದು ಗಂಗಮ್ಮನ ಪೂಜೆ ಮಾಡ್ತಾರೆ. ಅವ್ರಿಗೆ ಯಾರ ನೋಡ್ಕೊತಾರೆ. ಆಯಪ್ಪನ ಇಷ್ಟ, ನಾನೇನು ಇದು ಮಾಡಲ್ಲ. ನಾನೆಲ್ಲೋ ಇದ್ದು ಏನೋ ಕೆಲಸ ಹೇಳ್ತೀನಿ ಅಂದರೆ ಟಕ್ಕನ ನಾನು ಕೆಲಸ ಮಾಡ್ತಾನೆ. ಸಪೋರ್ಟಿವ್ ಆಗಿದ್ದಾರೆ. ಏನಕ್ಕೆ ಆಗಲಿ, ಇವಾಗ ಮನೆಯೆಲ್ಲ ಮಣ್ಣು ತುಂಬ ಹಳ್ಳ ಐತಲ್ಲ, ಅದು ಫುಲ್ ಎಲ್ಲ ಮಣ್ಣೆಲ್ಲ ಹೊಡ್ಸಿದ್ದೀನಿ. ಅದು ಫುಲ್ ಎಲ್ಲ ಇಟ್ ಮಾಡಿಸಿದ್ದೀನಿ. ಏನೇ ಇರಲಿ ಅಲ್ಲಿ ಹೋಗೋಕ್ಕೆ ಬರೋದಕ್ಕೆ ಎಲ್ಲ ಏನಿದ್ರು ನೋಡ್ಕೊತಾರೆ. ಅದಕ್ಕೋಸ್ಕರ ಜನಗಳು ಇದು ಕಾಮೆಂಟ್ಗಳು ಹಾಕೋದು, ಇನ್ನೊಂದು ಹಾಕೋದು, ನಿಮ್ಗೆ ಆ ಥರ ಬೇಕಾ ಡೈರೆಕ್ಟಾಗಿ ಬಂದ್ರಿ. ಅಂದರೆ ಈಗ ಗೊತ್ತಿಲ್ದಿರೋ ವ್ಯಕ್ತಿನ ಇದು ಮಾಡಬಾರ್ದು, ಕಣ್ಣ ಮಾಡಕ್ಕೆ ಹೋಗ್ಬಿಡ್ರಿ. ಅಂದರೆ ಈಗ ನಮಗಿದು ನಾನು ಒಪ್ಪೋದು ಬಿಡೋದು ನಮ್ಗೆ ಸೇರಿದ್ದಿರುತ್ತೆ ಅಷ್ಟೇ. ನಿನ್ಗೆ ಇಷ್ಟ ಇದ್ರೆ ನೋಡು, ಇಲ್ಲಾಂದ್ರೆ ಬಿಟ್ಬಿಡು. ಅಂದರೆ ಒಪ್ಪಂಗಿದ್ರೆ ಒಪ್ಪು, ಇಲ್ಲ ಅಂದ್ರೆ ಇಲ್ಲ. ಬಲಂತಮ್ಮ ಯಾರು ಮಾಡ್ತಾರಲ್ಲ. ಇವಾಗ ನಿಮ್ಮ ಬಾರಪ್ಪ ಅಂತ ಹೇಳ್ಬಿಟ್ಟು ನಾವೇನೋ ಬೋರ್ಡ್ ಹಾಕೊಂಡಿದ್ರ ನಿಂಕ, ಬಾ ನೀನು ಬಾ ನನ್ನ ಹತ್ರನೇ ಬಾ ಅಂತ. ಇದೆಯೋ ಇಲ್ಲೋ, ಇದು ಸುಳ್ಳು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದ್ರದ್ದು ಅನುಭವ ನನಗಿಲ್ಲ. ಅಷ್ಟೇ. ಅನುಭವ ಇದ್ದವರು ಅವ್ರ ಹತ್ರ ಹೋದಾಗ ಪರೀಕ್ಷೆ ಮಾಡಿದಾಗ ಅದು ಐತೋ ಇಲ್ಲೋ ಅಂತ ಅಲ್ಲಿ ಯಾವುದಾದ್ರೂ ರಿಸಲ್ಟ್ ಕೊಟ್ಟಾಗೋ, ಅಲ್ಲಿ ಏನಾದರೂ ಬೇರೆ ಪ್ರೊಸೆಸ್ ಆದಾಗ ಆವಾಗ ಅದು ಕನ್ಫರ್ಮ್ ಆಗುತ್ತೆ. ಕೋಲಾರಲ್ಲಿ ಡಾಕ್ಟರ್ ಅವರು MBBS ಇಲ್ಲ ಮಂಗಳೂರಲ್ಲೆಲ್ಲ ಓದ್ತಾ ಇದ್ದಾರಂತೆ. ಡೈರೆಕ್ಟ್ ಡಾಕ್ಟರ್ ಆಗಿದ್ದಾರೆ. ಫೋನ್ ಮಾಡಿದ್ರು ನನಗೆ. ನಾನು ಹೇಳಿದೆ ಈ ಥರ ನರಸಾಪುರ ಗೊತ್ತು ಸರ್, ನಮ್ಮೂರು ಪಕ್ಕದಲ್ಲೇ ಕೋಲಾರ ನಮ್ಮದು ಅಂತ. ಫೋನಲ್ಲೇ ಹೇಳಿದೆ ಅವ್ರಿಗೆ ಈ ಥರ ಸಮಸ್ಯೆಗಳಿಂದ. ಹೌದು ಸರ್ ಹೌದು ಅಂತ. ನಾನು ಪದೇ ಹೇಳ್ತಾನೆ ಇದ್ದೀನಿ, ನೀನು MBBS ಡಾಕ್ಟರ್ ಅಲ್ಲಪ್ಪ, ನೀನು ಇದೆಲ್ಲ ನಂಬ್ತೀಯಾ ನಾನು ಕೇಳ್ತೀನಿ. ಏನಂತಾರೆ ಅವ್ರು? ಹಿಂಗೆ ಅಲ್ಲಿ ಏನೋ ಅಲ್ಲಿ ತೊಂದರೆಗಳಾಗ್ತೈತೆ, ಅಲ್ಲಿ ಇರೋಕ್ಕಾಗ್ತಾ ಇಲ್ಲ. ಡಾಕ್ಟ್ರು ಅಲ್ಲೇ ಡ್ಯೂಟಿ ಅಲ್ಲೇ ಸಿಕ್ಕಿರೋದಂತ ಅವ್ರಿಗೆ. ಕೋಲಾರ, ಸ್ವಂತ ಅವ್ರು ಕೋಲಾರ. ಇಲ್ಲ ಸರಿ ರಜೆಗಳು ಬಂದರೆ ಬರ್ತೀನಿ ಸರ್, ನಾನು ನಿಮ್ಮ ದೇವಸ್ಥಾನ ಹತ್ರ ನಾನು ಬರಬೇಕು, ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಬರ್ತಾ ಇರ್ತೈತೆ ಅಂತ. ಹಿಂಗೆ ಸಮಸ್ಯೆ ಇದೆ. ಹೌದು ಸರ್ ಹೌದು ನಿಜಾನೇ ಅದು. ಅವ್ರು ಫೋನಲ್ಲೇ ಕುತ್ಕೊಂಡು ಜಾಗದಲ್ಲಿ ಹೇಳ್ತೀನಲ್ಲ. ಸೊ ಇವೆಲ್ಲನೂ ಅಂದರೆ ನಿಮ್ಮಲ್ಲಿರೋ ಶಕ್ತಿಗಳು ಹೇಳ್ತಾರೆ. ನಿಮ್ಮ ಸ್ವಂತದಲ್ಲಿ ಏನು ಹೇಳ್ತಾ ಇರೋದಲ್ಲ. ನಂದು ಸ್ವಂತ ಏನೂ ಇಲ್ಲ, ಎಲ್ಲ ಅಪ್ಪ ಮಾತಾಡ್ತಾ ನಾನು ತಿಳಿಸ್ಬಿಡ್ತಾನೆ ಅಪ್ಪನು. ಸೊ ಅದು ಹೆಂಗೆ ನಿಮಗೆ ಇವಾಗ ಯಾವ ಅಪ್ಪನೇ ನನಗೊಂದು ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಅವರೇ ತಿಳಿಸ್ಬಿಡ್ತಾನೆ ಏನೋ ಅಂತ. ಏನು ವಿಚಾರ? ಹಿಂಗೆ ಇದಕ್ಕೆ ಇದೇ ತೊಂದರೆ ಐತೆ, ಅವ್ರ ಮನೆ ಹಿಂಗೆ ಸಮಸ್ಯೆ ಐತೆ, ಆ ಮೇಲೆ ಇದೇ ಥರ ತೊಂದರೆಗಳಾಗ್ತಾಯಿದೆ ಅಂತ. ಓಕೆ. ಸೊ ಈ ವಿಚಾರಗಳು ಅವ್ರಿಗೆ ಹೇಳಿದಾಗ ಅವೆಲ್ಲ ಸತ್ಯ ಇರ್ತವೆ. ಹೌದು. ಮತ್ತು ಅದಕ್ಕೆ ಪರಿಹಾರವನ್ನು ಇವರೇ ಮಾಡ್ತಾರೆ. ಮಾಡ್ಕೊಡ್ತಾರೆ. ಸೊ ಈಗ ಒಂದು ತಡೆ ಹೊಡೆಯೋದು ಇವೆಲ್ಲನೂ ಯಾವ ದಿನಗಳಲ್ಲಿ ಬೇಕು? ನಾನು ಸೋಮವಾರ ದಿವಸ ನೋಡಲ್ಲ, ಬೇರೆ ಎಲ್ಲ ದಿವಸ ನಾನು ಬೆಂಗಳೂರಲ್ಲಿ ಇರ್ತೀನಿ. ಬಟ್ ಅದು ರಿಸಲ್ಟ್ ಸಿಗುತ್ತೆ ಪಕ್ಕ. ಅವ್ರು ಸ್ಪಾಟಲ್ಲೇ ಕೊಡ್ತೀನಿ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಸ್ಪಾಟಲ್ಲೇ ಕೊಡ್ತಾರೆ. ಅವರೇ ಹೇಳ್ತಾರೆ ನನ್ನ ಮೈಯಲ್ಲಿ ಏನೋ ಬಿಟ್ಟೋಯ್ತು, ಆರಾಮಾಗ್ತೈತೆ, ಮೈಯಲ್ಲಿ ಏನೋ ನೋವು ಅದು ಇದು ಬಾಧೆಗಳಿರ್ತೈತೆ, ಕೈಯಲ್ಲಿ ಕಾಲು ನೋವು, ಇಲ್ಲ ಕೈಯಲ್ಲಿ ಸೆಳು ಕೊಡ್ತಾರ ಹೊಡಿಯೋದು, ಇಲ್ಲ ಒಂಥರ ಚುಚ್ಚೋ ಥರ ಆಗೋದು, ಇನ್ನೊಂದು ಮತ್ತೊಂದು, ಇಲ್ಲ ಕೆಲವು ಸೋದಿನ ಇರಲ್ಲ, ಈ ಥರ ಇರ್ತಲ್ಲ. ಸ್ಪಾಟಲ್ಲಿ ಅವ್ರಿಗೆ ಅಲ್ಲೇ ರಿಸಲ್ಟ್ ಕೊಡ್ತಾರೆ. ಅವರು ಮೊಬೈಲಲ್ಲಿ ಡಿಲೀಟ್ ಹೊಡೆದ್ಬಿಟ್ಟು ಅವ್ರು ಸ್ಪಾಟಲ್ಲಿ ಅವರೇ ಆಚೆ ಹೋಗಿ ಬರೋಕ್ಕೆ ಕಾಯಿ ಕಾಲು ಅದ್ರಕೊಂಬ ಅಂತಾರೆ ಅಷ್ಟೇ. ಅವ್ರು ಬಂದ ತಕ್ಷಣ ಇಲ್ಲೇ ಕೇಳ್ತಾರೆ ಹೆಂಗೈತಪ್ಪ, ಆರಾಮಾಯ್ತು ಸರ್ ಅಂತಾರೆ. ಸೊ ಅದು ಅಂದರೆ ಕಣ್ಣು ಮುಂದೆ ಕಾಣಿಸ್ತದೆ. ಅವರೇ ಹೇಳ್ತಾರಲ್ಲ, ನಮ್ಮ ಹತ್ರ ಬಂದಿರೋ ಕಸ್ಟಮರ್ ಅವ್ರಿಗೆ ಹೇಳ್ತಾರೆ. ಸ್ವಲ್ಪ ಇವಾಗ ಇದಾಗಿದೆ, ನೀವು ಲೈವ್ಗೆ ಯಾವಾಗ ಮಾಡೋಣಿರಿ ದೇವಸ್ಥಾನ ಹತ್ರ ಯಾರ ಜನ ಬಂದಾಗ ಅವ್ರ ಸಮಸ್ಯೆ ಏನು, ಇವಾಗ ಆತ್ಮ ಇದ್ರೆ ಅಷ್ಟೇ. ಲಾಸ್ಟ್ ಟೈಮ್ ನಮ್ಮ ಅತ್ತಿಗೆದು ಅಂತ ಹೇಳಿದ್ನಲ್ಲ, ಕೂದಲೆತ್ತು ಹಂಗೆ ಹೇಳ್ಬಿಟ್ರು. ಇವಾಗ ಏನಿಲ್ಲ, ಆರಾಮಾಗವ್ರೆ. ಸೊ ನೆಕ್ಸ್ಟ್ ಯಾರನ್ನ ನೀವು ರಿಸಲ್ಟ್ಗಳು ಕೊಟ್ಟು ಪರಿಹಾರಗಳು ಮಾಡಿ ಒಳ್ಳೆಯದಾಗಿರೋರನ್ನ ಮಾತಾಡ್ಸೋಣ. ಖಂಡಿತ ಮಾತಾಡ್ಸೋಣ. ಸೊ ವೀಕ್ಷಕರೇ, ನಾಗರಾಜ್ ಅವರು, ಸೊ ಅವರಲ್ಲಿ ಕೆಲವೊಂದಷ್ಟು ಆಗೋ ಬದಲಾವಣೆಗಳು, ಅವರಲ್ಲಿ ಪರ್ಸ್ನಲಿ ಕೆಲವೊಂದಷ್ಟು ಏನು ನಡೀತದೆ, ಅವ್ರಿಗೆ ಗೊತ್ತಿಲ್ಲದಿರೇ ಒಳಗಡೆ ಯಾವುದೋ ಒಂದು ಶಕ್ತಿ, ಅಂದರೆ ಸ್ವಾಮಿಗಳು ಬಂದು ನಮ್ಮ ಕೈಲಿ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾವ್ರೆ. ಯಾಕಂದರೆ ಅವ್ರು ವಿದ್ಯೆ ಕಲ್ತವ್ರಲ್ಲ, ಎಲ್ಲೂ ಹೋಗಿ ಕಲ್ತು ಬಂದಿಲ್ಲ. ಮತ್ತು ಪರ್ಸ್ನಲ್ಲಾಗಿ ಅವರಲ್ಲೇ ಈ ಒಂದು ಶಕ್ತಿ ಬಂದು ಆ ಕೆಲಸಗಳು ಮಾಡಿಸ್ತದೆ, ಕೆಲವ್ರಿಗೆ ರಿಸಲ್ಟ್ ಸಿಕ್ಕಿದೆ, ಒಳ್ಳೇದಾಗೈತೆ. ಸೊ ಅಂಥವ್ರನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡಿಸ್ತೀನಿ. ಎಪಿಸೋಡ್ ನೋಡ್ತೀವಿ. ನಮಸ್ಕಾರ.